ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಶೇಷ ಏನಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ 18 ದಿನದಲ್ಲಿ 2 kg ವೆಯ್ಟ್ನ ರೆಡ್ಯೂಸ್ ಮಾಡಿದ್ದೀನಿ ಅಂತ. 82 kg ಇದೆ, ಬಟ್ 2 kg ವೆಯ್ಟ್ನ ರೆಡ್ಯೂಸ್ ಮಾಡಿದ್ದೆ. ಇದು ಮೊದಲಿನ ಬಟ್ ವೆರಿ ಡಿಸಪಾಯಿಂಟ್ ಆಗಲ್ಲ. ನಾನು ಯಾವತ್ತೂ ಡಿಮೋಟಿವೇಟ್ ಆಗಲ್ಲ. ಟ್ರೈ ಅಗೇನ್ ಅನ್ನೋದೇ ನನ್ನ ಪಾಲಿಸಿ. ನಾನು ಯಾವತ್ತೂ ಯಾವುದಕ್ಕೂ ಡಿಸಪಾಯಿಂಟ್ ಆಗಲ್ಲ. ಸೊ 2 kg ಮತ್ತೆ ನನ್ನ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದೆ. ರೀಸನ್ ಏನಂದರೆ, ರಿಸಲ್ಟ್ ಬಂತು, ಹೋಟೆಲ್ ಫುಡ್ಡು ಆ್ಯಂಡ್ ವರ್ಕೌಟ್ ಕಮ್ಮಿ ಮಾಡಿದೆ. ಸ್ವಲ್ಪ ವರ್ಕ್ ಬ್ಯುಸಿಯಲ್ಲಿ ವರ್ಕೌಟ ಮಾಡಲಿಲ್ಲ, ವಾಕ್ ಹೋಗಲಿಲ್ಲ, ಆ್ಯಂಡ್ ಸ್ವಲ್ಪ ನಾನ್ ವೆಜ್ ಮೀಲ್ ತಿಂದೆ ಈ ವೀಕು. ಹೀಗಾಗಿ ಎಲ್ಲ ಮಿಕ್ಸಪ್ ಆಗಿ ಸ್ವೀಟ್ಸು ಇದೆಲ್ಲ ತಿಂದಿರೋದ್ರಿಂದ ಅಗೇನ್ 2 kg ವೆಯ್ಟ್ ಗೇನ್ ಆಗಿದೆ. ವೆಯ್ಟ್ ರೆಡ್ಯೂಸ್ ಆಗಿತ್ತು, ವೆಯ್ಟ್ ಗೇನ್ ಆಗಿದೆ. ಬಟ್ ಇವಾಗ ಮತ್ತೆ ಅಗೇನ್ ಐ ವಿಲ್ ಸ್ಟಾರ್ಟ್ ವರ್ಕೌಟ್, ಎವ್ರಿಥಿಂಗ್, ಡಯಟ್ ರೂಟೀನ್ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಯಾವ ಥರ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ, 7 ದಿನ ರಿಸ್ಕ್ ಚಾಲೆಂಜನ್ನ ತಗೊಳ್ತಾ ಇದ್ದೀನಿ. ಯಾವ ಥರ ಅಂದರೆ, ಬಾಲಿವುಡ್ ಒಬ್ಬರು ಸೆಲೆಬ್ರಿಟಿ ಅವರು ಒಂದು ಡಯಟ್ ರೂಟೀನ್ನ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದರು. ಸೊ ನೋಡೋಣ, ಅವರು 7 ದಿನಕ್ಕೆ 8 kg ರೆಡ್ಯೂಸ್ ಮಾಡಿದ್ದೆ, ಈ ಡಯಟ್ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಒಂದು ಎಕ್ಸ್ಪಿರಿಮೆಂಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಟ್ರೈ ಮಾಡೋಣ ಅಂತ ಹೇಳಿ ನಾನು ಇವತ್ತಿಂದ 7 ದಿನ ಆ ಒಂದು ಡಯಟ್ ರೂಟೀನ್ನ ಫಾಲೋ ಮಾಡ್ತಾ ಇದ್ದೀನಿ. ಯಾವ ಥರ ಇರುತ್ತೆ ಅದು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಪ್ರೆಸೆಂಟ್ ಈಗಿರೋ ವೆಯ್ಟ್ನ ನಾನು ಇವಾಗ ಇಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ. 80ರಿಂದ ಮತ್ತೆ 82 kgಗೆ ಬಂದಿದೆ, ವೆಯ್ಟು ಗೇನ್ ಆಗಿದೆ. ಇದು ಈಗಿಂದು. ಇನ್ನು 7 ದಿನ ಬಿಟ್ಟು ನನ್ನ ವೆಯ್ಟ್ ಎಷ್ಟು ರೆಡ್ಯೂಸ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಅವರು 8 kg 7 ದಿನದಲ್ಲಿ ರೆಡ್ಯೂಸ್ ಮಾಡಿದ್ದೆ ಅಂತ ಹೇಳಿದರು. ಈ ಒಂದು ಡಯಟನ್ನು ಫಾಲೋ ಮಾಡಿ, ಇದು ಬಿಟ್ಟು ಇನ್ನು ಬೇರೆ ಯಾವುದು ತಿಂದೆ ಅದಷ್ಟೇ ಫುಡ್ನ ಅವ್ರು ತಗೊಂಡು 7 ದಿನದಲ್ಲಿ 8 kg ಅಂದರೆ ಇಟ್ಸ್ ನಾಟ್ ಈಸಿ. ಬಟ್ ಟ್ರೈ ಮಾಡೋಣ, ನೋಡೋಣ 8 kgನ ಹೇಗೆ ಅಂತೇಳಿ. ಇವಾಗ ಪ್ರೆಸೆಂಟ್ ನನಗೆ 82.9 ಇದೆ ನನ್ನ ವೆಯ್ಟು. ಸೊ ಇನ್ನು 7 ದಿನ ಬಿಟ್ಟು ನಾನು ಇದೇ ಡಯಟ್ನ 7 ದಿನ ಫಾಲೋ ಮಾಡ್ತೀನಿ. ಬಟ್ 7 ದಿನ ವಿಡಿಯೋ ಹಾಕಲ್ಲ. ಇವತ್ತೇನು ರೂಟೀನ್, ಡಯಟ್ ರೂಟೀನ್ನ ಹಾಕ್ತಾ ಇದ್ದೀನೋ ಇದೇ ರೂಟೀನ್ 7 ದಿನ ಕಂಟಿನ್ಯೂ ಆಗಿರುತ್ತೆ. ಸೊ ಹಾಗಾಗಿ 7 ದಿನ ಆದಮೇಲೆ ನಾನು ಮತ್ತೆ ಅಗೇನ್ ವಿಡಿಯೋ ಮಾಡ್ತೀನಿ, ವೆಯ್ಟ್ನ ಚೆಕ್ ಮಾಡ್ತೀನಿ. ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅವಾಗ ಗೊತ್ತಾಗುತ್ತೆ ಎಷ್ಟು ರೆಡ್ಯೂಸ್ ಮಾಡ್ಬೋದು ಈ ಒಂದು ಡಯಟ್ ಪ್ಲ್ಯಾನ್ನ ಫಾಲೋ ಮಾಡಿದರೆ ಅಂತ. ಎಕ್ಸಾಕ್ಟಾಗಿ ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡೋಣ ಆ್ಯಂಡ್ ನನಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಅಗೇನ್ ವಾಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಿನ್ನೆಯಿಂದ. ಮತ್ತು ನಾನು ಆ್ಯಸ್ ಇಟ್ ಈಸ್ ರೂಟೀನ್ಗೆ ಬರ್ತಾ ಇದ್ದೀನಿ. ಸೊ ಆದಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡೋಕ್ಕೆ ಯಾವ್ಯಾವ ಥರ ಹೆಲ್ದಿ ಡಯಟ್ ಪ್ಲ್ಯಾನ್ ಇದೆಯೋ ಅದನ್ನೆಲ್ಲ ಟ್ರೈ ಮಾಡ್ತೀನಿ. ನನ್ನ ಟಾರ್ಗೆಟ್ ಇರೋದು 60 kgಗೆ ನಾನು ಬರಬೇಕು ಅಷ್ಟೇ. ಸೊ 82ಇಂದ 60 kgಗೆ ನಾನು ಡೆಫಿನೆಟಾಗಿ ಬರಬೇಕು. ಇಟ್ಸ್ ಮೈ ಗೋಲ್ ಡಯಟಲ್ಲಿ. ಸೊ ಅದನ್ನು ನಾನು ಖಂಡಿತ ಮಾಡ್ತೀನಿ. ಅದು ಎಷ್ಟೇ ವರ್ಷ ತೊಗೊಂಡ್ರೂ ಪರವಾಗಿಲ್ಲ, 60 kgಗೆ ಬಂದು ಮತ್ತು ನೋಡಿ, ಒಂದು ಕಂಟಿನ್ಯೂಟಿ ಇಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ಕಂಟಿನ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಕಂಟಿನ್ಯೂಟಿ ಇಲ್ಲ ಅಂದರೆ ಅದಕ್ಕೆ ಪ್ರತಿಫಲ ಸಿಗಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ನಾನು ಕಂಟಿನ್ಯೂ ಆಗಿ ಮಾಡ್ಕೊಂಬಂದಿದ್ರೆ ಇನ್ನೂ 2 kg ರೆಡ್ಯೂಸ್ ಮಾಡ್ಬೋದಿತ್ತೆ ಹೊರತು ಗೇನ್ ಆಗ್ತಿರ್ಲಿಲ್ಲ. ಬಟ್ ಫುಡ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಟ್ರೋಲ್ ಮಾಡಲೇಬೇಕು. ಬಾಯಿ ಚಪ್ಪಲ ಅಂತ ನಾವು ತಿಂತಾಯಿದ್ರೆ ಖಂಡಿತ ವೆಯ್ಟ್ ಲಾಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ. ಬಟ್ ಸಮ್ ಟೈಮ್ ಹೀಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ಬರ್ನ್ ಮಾಡೋದು ನಮಗೆ ಮತ್ತೆ ಗೊತ್ತಿರಬೇಕು. ನಮ್ಗೆ ಹೇಗೆ ವೆಯ್ಟ್ ಗೇನ್ ಆಗಿದೆಯೋ ಅದನ್ನು ಮತ್ತೆ ನಾವು ರೆಡ್ಯೂಸ್ ಮಾಡೋ ಅಷ್ಟು ಎಬಿಲಿಟಿ ನಮಗಿರಬೇಕು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. 7 ದಿನ ರಿಸಲ್ಟ್ ಬಂದ ಮೇಲೆ ಈ ಡಯಟ್ನ ನೀವು ಫಾಲೋ ಮಾಡಿ. ಅಲ್ಲಿವರೆಗೂ ಯಾರು ದಯವಿಟ್ಟು ಫಾಲೋ ಮಾಡೋಕ್ಕೆ ಹೋಗಬೇಡಿ ಈ ಡಯಟ್ನ. ನಾನು ಫಸ್ಟ್ 7 ದಿನ ಇದನ್ನು ನಾನು ಫಾಲೋ ಮಾಡ್ತೀನಿ. ಇದು ನನಗೆ ಯಾವುದೇ ರೀತಿ ಎಫೆಕ್ಟ್ ಆಗದೆ ಚೆನ್ನಾಗಿ ರಿಸಲ್ಟ್ ಬಂದರೆ ನಾನು ನಿಮಗೆ 7th ಡೇಸ್ಗೆ ಇದನ್ನು ಶೇರ್ ಮಾಡ್ತೀನಿ. ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ರೆ ಈ ಒಂದು ರೂಟೀನ್ನ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ಕೊಂಬನ್ನಿ. ಬೆಳಗ್ಗೆ ಎದ್ದು ಒಂದು 15 ಮಿನಿಟ್ಸ್ ಅಷ್ಟು ನನಗೆ ಗೊತ್ತಿರುವಂಥ ನಾರ್ಮಲ್ ಆಗಿರೋ ವಾರ್ಮಪ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಬರೀ ಫುಡ್ಡಲ್ಲಿ ನಾವು ಕಂಟ್ರೋಲ್ ಮಾಡಿದರೆ ಸಾಕಾಗಲ್ಲ. ಆ್ಯಂಡ್ ಎಕ್ಸಸೈಸ್ ಅಥವಾ ವಾಕಿಂಗ್ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. ಎದ್ದ ತಕ್ಷಣವೇ ನಾನು 1 ಲೋಟ ತಣ್ಣೀರು ಕುಡಿದು, ನಾರ್ಮಲ್ ವಾಟರ್ ಕುಡಿದು ನಾನು 15 ನಿಮಿಷ ಕಂಟಿನ್ಯೂಯಸ್ ಆಗಿ ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡಿಕೊಂಡೆ. ಇದು ನನ್ನ ಹಳೆ ಡಯಟ್ ರೂಟೀನಲ್ಲೂ ಕೂಡ ಇದ್ದಾವೆ.
ಸೊ ಈ ಥರ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಲೋಟ ಬಿಸಿನೀರು ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸು, ಅರ್ಧ ನಿಂಬೆಹಣ್ಣು, 1 ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಗುರು ಬೆಚ್ಚಗಿರೋ ಅಂಥ ಒಂದು ಡಿಟಾಕ್ಸ್ ವಾಟರನ್ನು ಕುಡಿದೆ. ಎಕ್ಸಸೈಸ್ ಆದ ತಕ್ಷಣ ಕುಡಿಬಾರ್ದು. 10 or 15 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಈ ವಾಟರ್ನ ಖಾಲಿ ಹೊಟ್ಟೆಲೇ ತಗೊಳ್ಬೇಕು. ಈಗ ನಾನು ಈ ವಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಡಿಟಾಕ್ಸ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆದಷ್ಟು ಇದನ್ನು ಎಕ್ಸಸೈಸ್ ಮಾಡಾದಮೇಲೆ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ಖಾಲಿ ಹೊಟ್ಟೆಲೇ ನಾವು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಇದನ್ನು ಕುಡಿಬೇಕು. ತುಂಬ ತಣ್ಣಗೆ ಮಾಡಿಕೊಂಡು ಕುಡಿಬಾರ್ದು. ವೆಯ್ಟ್ ಲಾಸ್ಗೆ ಇದು ಸಖತ್ ಹೆಲ್ಪ್ ಮಾಡುತ್ತೆ. ಸೊ ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಇಲ್ಲಿ ವೈಟ್ ಎಗ್ 3 ವೈಟ್ ಎಗ್ಗನ್ನ ತಗೊಂಡಿದ್ದೀನಿ. ಈ ವಾಮ್ ವಾಟರ್ ಕುಡಿದು ಒಂದು 10 ನಿಮಿಷ ಬಿಟ್ಟು ಗ್ಯಾಪ್ ಆದಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಈ ಒಂದು ಎಗ್ನ ತಗೊಳ್ತಾ ಇದ್ದೀನಿ. ಹೋಲ್ ಎಗ್ ತೊಗೊಳ್ಬಾರ್ದು, ಜಸ್ಟ್ ವೈಟ್ ಎಗ್ನ ತೊಗೊಳ್ಬೇಕು. ಅದಾದ ನಂತರ ಒಂದು ಅರ್ಧ ಅವರ್ ಬಿಟ್ಟು ನಾನು ಒಂದು 3/4 ಭಾಗದಷ್ಟು ಆ್ಯಪಲ್ನ ತಿಂತಾಯಿದ್ದೀನಿ. ಎಗ್ ತಿಂದಾದ್ದು ಒಂದು ಅರ್ಧ ಅವರ್ ವೆಯ್ಟ್ ಮಾಡಬೇಕು. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಕೊಟ್ಟು ಒಂದು 3/4 ಅಥವಾ 1 ಆ್ಯಪಲನ್ನು ನಾವು ತಿನ್ಬೋದು. ಸೊ ಈಗ ನನ್ನ ಬ್ರೇಕ್ಫಾಸ್ಟ್ ಮುಗಿತು. ಇನ್ನೊಂದು ಖುಷಿ ವಿಷಯ ಏನಂದರೆ ಹೇಳ್ಕೊಳ್ಳೇಬೇಕಿದು, ಐ ಆಮ್ ಪ್ರೌಡ್ ಆಫ್ ಮೀ. ನನ್ನನ್ನು ನಾನು ಪ್ರೌಡ್ ಮಾಡ್ಕೊಳ್ಳೋಂಥ ಒಂದು ದೊಡ್ಡ ಮೊಮೆಂಟ್ ಇದು. ರೀಸೆಂಟಾಗಿ ನಿಮಗೆಲ್ಲರಿಗೂ ಗೊತ್ತಿದೆ SSLC ರಿಸಲ್ಟ್ ಬಂತು. ಸೊ ಆ್ಯಸ್ ಎ ಟೀಚರ್ ಆಗಿ ಐ ಆಮ್ ವೆರಿ 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 ಹ್ಯಾಪಿ. ಯಾಕಂದರೆ ನನ್ನ ಸಬ್ಜೆಕ್ಟಲ್ಲಿ 28 ಸ್ಟೂಡೆಂಟ್ ನನ್ನ ಸಬ್ಜೆಕ್ಟಲ್ಲಿ ಬರೆದಿದ್ರು. 28 ಮಕ್ಕಳಲ್ಲಿ ನೋಬಡಿ ಫೇಲ್, ಯಾವ ಒಂದು ಮಗುನೂ ಫೇಲ್ ಆಗಿಲ್ಲ. 100% ರಿಸಲ್ಟ್ ಬಂದಿದೆ, ಅದು ತುಂಬ ಖುಷಿ ಇದೆ. ಆ್ಯಂಡ್ ಸೆಕೆಂಡ್ 7 ಮಕ್ಕಳು ಅಂದರೆ 7 ಸ್ಟೂಡೆಂಟ್ಗಳು 125ಗೆ 125 ತೆಗೆದಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗುವಂಥ ಒಂದು ಮೊಮೆಂಟ್ ಇದು. ಸೊ ಅದೊಂದು ಖುಷಿ ಆಗುತ್ತೆ. ನನ್ನ ಒಂದು ಟೀಚಿಂಗ್ ಜರ್ನಿ ಸ್ಟಾರ್ಟ್ ಆಗಿ 9 ವರ್ಷ ಕಂಪ್ಲೀಟ್ ಆಯಿತು. ಈ ವರ್ಷ ಕಂಪ್ಲೀಟ್ ಆಗಿ ಈಗ 10ನೇ ವರ್ಷದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಟೀಚಿಂಗ್ ಜರ್ನಿನ. ಈ 9 ವರ್ಷಗಳ ನಿರಂತರವಾಗಿ 100% ರಿಸಲ್ಟ್ ಕೊಟ್ಟಿದ್ದೀನಿ, ಔಟ್ ಆಫ್ ಔಟ್ ಬರ್ಸಿದ್ದೀನಿ. ಒಂದು ಮಗುನು ನನ್ನ ಸಬ್ಜೆಕ್ಟಲ್ಲಿ ಫೇಲ್ ಆಗಿಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಖುಷಿ ಆಗುತ್ತೆ ನನಗೆ. ಯಾಕಂದರೆ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀವಿ, ವರ್ಷದ ಕೊನೆಯಲ್ಲಿ ಮಕ್ಕಳ ರಿಸಲ್ಟು ಆ ಕಷ್ಟನೆಲ್ಲ ಮರೆಸುತ್ತೆ. ತುಂಬ ಖುಷಿ ಆಯಿತು. ತುಂಬಾ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಟೀಚರ್ ಆಗಿ ಅವ್ರ ಅಪ್ಪ ಅಮ್ಮನಿಗಿಂತನೂ ಜಾಸ್ತಿ ಖುಷಿ ಪಟ್ಟಿದ್ದೀನಿ. ನನ್ನ ಸಬ್ಜೆಕ್ಟಲ್ಲಿ ಯಾವಾಗಲೂ ಮಕ್ಕಳು 100% ರಿಸಲ್ಟ್ ಕೊಡೋದು ಆ್ಯಂಡ್ ಮಕ್ಕಳ ಎಫರ್ಟು ಆ್ಯಂಡ್ ನನ್ನ ಎಫರ್ಟ್ ಎಲ್ಲೂ ವೇಸ್ಟ್ ಆಗ್ತಿಲ್ಲ. 9 ವರ್ಷದಿಂದ ಒಂದು ಮಗುನೂ ಫೇಲ್ ಆಗ್ದಂಗೆ SSLCಯಲ್ಲಿ ಒಳ್ಳೆ ರಿಸಲ್ಟನ್ನು ಬರೋ ಥರ ಒಂದು ನಮ್ಮ ಟೀಚಿಂಗ್ ಜರ್ನಿ ಹೋಗ್ತಾ ಇದೆ. ಭಗವಂತನ ದಯೆಯಿಂದ ಯಾವಾಗಲೂ ಹೀಗೆ ಆಗಲಿ, 100% ರಿಸಲ್ಟ್ ಬರಲಿ, ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಈಗ ಒಂದು ವಿಷಯ ಹೇಳ್ಕೋಬೇಕಿತ್ತು ನಿಮ್ಮ ಹತ್ರ. ಸೊ ಆ್ಯಸ್ ಎ ಟೀಚರ್ ಆಗಿ ನನಗೆ ತುಂಬ ಹೆಮ್ಮೆ ಇದೆ. ನನ್ನ ಟೀಚಿಂಗ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಸೊ ನಾವು ಮಾತಾಡಬಾರ್ದಂತೆ, ನಮ್ಮ ಕೆಲಸ ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಕೆಲಸ 9 ವರ್ಷದಿಂದ ಮಾತಾಡ್ತಾ ಇದೆ. ನಾನೇನೂ ಮಾತಾಡಿಲ್ಲ, ನನ್ನ ಕೆಲಸ ಮಾತಾಡ್ತಾ ಇದೆ. 100% ಎಲ್ಲಿ ಕೊಡಬೇಕು 100% ರಿಸಲ್ಟ್ ಕೊಟ್ಟಿದ್ದೀನಿ. ಯಾರು ಏನೇ ಅನ್ಬೋದು, ಆದರೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಬರೋದು ನಮ್ಮ ಕೆಲಸ ಸಕ್ಸಸ್ ಆದಾಗ. ಸೊ ಹಾಗಾಗಿ ನನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಯೂಟ್ಯೂಬಲ್ಲೂ ಕೂಡ ಸಕ್ಸಸ್ ಸಿಕ್ಕಿದೆ ಆ್ಯಂಡ್ ಲೈಫಲ್ಲಿ ಸಕ್ಸಸ್ ಸಿಕ್ಕಿದೆ. ತುಂಬಾ ಹ್ಯಾಪಿಯಾಗಿದ್ದೀನಿ. ಇದೇ ಥರ ನಿಮ್ಮ ಯೂಟ್ಯೂಬಲ್ಲೂ ಕೂಡ ನಾನು 100% ಕೊಡಬೇಕು, ಯೂಟ್ಯೂಬಲ್ಲೂ ನಾನು 100% ಸಕ್ಸಸ್ಫುಲ್ ಆಗಬೇಕನ್ನೋದೇ ನನ್ನ ಕನಸು. ಆ್ಯಂಡ್ ಸಿಲ್ವರ್ ಪ್ಲೇ ಬಟನ್ ನನ್ನ ಕನಸು ಅನ್ನೋದಕ್ಕಿಂತ ನನ್ನ ಮಗನ ಕನಸು. ಅವನು ಯಾವಾಗಲೂ ಹೇಳೋದು, ಅಮ್ಮ ನೀನು ಪೇಮೆಂಟ್ ತಗೋತೀಯೋ ಬಿಡ್ತೀಯೋ ಬೇಡ, ನನಗೆ ಸಿಲ್ವರ್ ಪ್ಲೇ ಬಟನ್ ಬೇಕು ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ 1 ಲಕ್ಷ ಕಂಪ್ಲೀಟ್ ಆಗಲಿ. ಆದಷ್ಟು ಬೇಗ ಸಿಲ್ವರ್ ಪ್ಲೇ ಬಟನ್ ನಾನು ನನ್ನ ಮಗನಿಗೆ ಗಿಫ್ಟ್ ಕೊಡಬೇಕು. ಅವನು ಖುಷಿ ಪಡ್ತಾನೆ, ಅವ್ನಿಗೆ ತುಂಬ ಇಷ್ಟ. ಸಿಲ್ವರ್ ಪ್ಲೇ ಬಟನ್ ತೊಗೊಳ್ಳೋದೇ ಅವ್ನ ಡ್ರೀಮು. ಅಮ್ಮ ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕು ಯೂಟ್ಯೂಬಲ್ಲಿ. ಅವನು ಸ್ಯಾಲ್ರಿ ಗಿಲ್ರಿ ಎಲ್ಲ ಮೈಂಡಲ್ಲಿ ಇಟ್ಕೊಂಡಿಲ್ಲ. ನಾನು ಕೂಡ ಅಷ್ಟೇ, ಸಂಬಳ ಬರುತ್ತೆ ಹೋಗುತ್ತೆ ಅದ್ರ ಬಗ್ಗೆ ನಾನು ವರಿ ಮಾಡಲ್ಲ. ಬಟ್ ನಾವು ಮಾಡೋ ಕೆಲಸಕ್ಕೆ ಒಂದು ಐಡೆಂಟಿಟಿ ಅಂತ ಸಿಕ್ಕಾಗ ಅದು ನಮಗೆ ಹೆಮ್ಮೆ ಅನಿಸುತ್ತೆ, ಅದು ಒಂದು ಪ್ರೌಡ್ ಮೊಮೆಂಟ್ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಮಗನಿಗೆ ನಾನು ಗಿಫ್ಟ್ ಮಾಡಬೇಕು, ಅದು ಸಿಲ್ವರ್ ಪ್ಲೇ ಬಟನ್. ಆದಷ್ಟು ಬೇಗ ಕನಸು ನನಸಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಕನಸನ್ನು ನನಸು ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವಾಗ ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಅಗೇನ್ ನನ್ನ ಮಧ್ಯಾಹ್ನದ ರೂಟೀನ್, ಈವ್ನಿಂಗ್ ರೂಟೀನ್, ಫುಲ್ ಡೇ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ.
ಈ ಒಂದು ಡಯಟ್ ರೂಟೀನ್ ಹೇಗಿರುತ್ತೆ ಅಂತ 7 ಡೇಸ್ ಆದಮೇಲೆ ಅಗೇನ್ ನಾನು ನಿಮಗೆ ನನ್ನ ವೆಯ್ಟ್ನ ಎಷ್ಟು ರೆಡ್ಯೂಸ್ ಮಾಡಿದ್ದೀನಿ, ಈ ಒಂದು ಡಯಟ್ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರತಿಯೊಂದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಯಾರು ಇದನ್ನು ಟ್ರೈ ಮಾಡಬೇಡಿ. ಫಸ್ಟು ನಾನು ಟ್ರೈ ಮಾಡ್ತೀನಿ, ಅದರ ರಿಸಲ್ಟ್ ನೋಡ್ತೀನಿ, ಚೆನ್ನಾಗಿ ಬಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೀವು ಅದನ್ನು ಫಾಲೋ ಮಾಡ್ಬೋದು. ಸರಿ, ಇವಾಗ ನನಗೆ ಸ್ಕೂಲ್ ಟೈಮ್ ಆಯಿತು, ಸ್ಕೂಲ್ಗೆ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಬರ್ತೀನಿ, ಇನ್ನು 29th ಸೊ ಆಫ್ಟರ್ನೂನ್ ರೂಟೀನ್ ಮನೆಯಲ್ಲೇ ಬಂದು ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ನಾನು 2 ಹೋಲ್ ಎಗ್ನ ಬಾಯ್ಲ್ ಮಾಡಿ ತಗೊಳ್ತಾ ಇದ್ದೀನಿ, ಮುಕ್ಕಾಲು ಆ್ಯಪಲ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಬೇಕಾದರೆ ನೀವು ಬರೀ ವೈಟ್ ಎಗ್ 3 ತೊಗೊಳ್ಬೋದು, ನಾನು 2 ತೊಗೊಂಡಿದ್ದೀನಿ. ಬಿಕಾಸ್ ನನಗೆ ಜಾಸ್ತಿ ಆಲ್ರೆಡಿ ಹೀಟ್ ಆಗಿದೆ, ಹಾಗಾಗಿ 2 ಎಗ್ನ ತೊಗೊಂಡಿದ್ದೀನಿ. ಒಂದು ಮುಕ್ಕಾಲು ಭಾಗದಷ್ಟು ಆ್ಯಪಲ್ನ ತಿನ್ಕೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೂ ಸೇಮ್ ಇತ್ತು. ಇದು ರಾತ್ರಿಗೆ ಅಗೇನ್ ರಾತ್ರಿಗೆ 2 ವೈಟ್ ಎಗ್ ತೊಗೊಂಡಿದ್ದೀನಿ. ಇಲ್ಲಿ ಆ್ಯಪಲ್ ಬದಲಾಗಿ ಮ್ಯಾಂಗೋನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮ್ಯಾಂಗೋ ಈಸ್ ವೆಯ್ಟ್ ಗೇನ್ ಮಾಡೋ ಅಂಥ ಫ್ರೂಟು. ಸೊ ಹಾಗಾಗಿ ಮ್ಯಾಂಗೋ ಬದಲಾಗಿ ನಾವು ಆರೆಂಜ್ ಅಥವಾ ಬೇರೆ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಈ ಥರದ ಫ್ರೂಟ್ಸ್ಗೆ ಪಪ್ಪಾಯ ತೊಗೊಳ್ಬೋದು. ಬಟ್ ಮನೆಯಲ್ಲಿ ಮ್ಯಾಂಗೋನೇ ಇದ್ದಿರೋದ್ರಿಂದ ಒಂದು 3 ಪೀಸಷ್ಟು ಮ್ಯಾಂಗೋನ ನಾನು ರಾತ್ರಿ 7 ಗಂಟೆಗೆ ನಾನು ಊಟಕ್ಕೆ ಇದನ್ನು ತಗೊಂಡೆ. ಸೊ 3 ಟೈಮ್ ಒಂದೇ ಥರ ಫುಡ್ಡು. ಸೊ ಈಗ ವಾಕ್ ಹೋಗ್ತಾ ಇದ್ದೀನಿ. ಸೊ 1 ಅವರ್ ವಾಕ್ ಮಾಡ್ತೀನಿ. 7 ದಿನದಲ್ಲಿ ವೆಯ್ಟ್ ರೆಡ್ಯೂಸ್ ಮಾಡಲೇಬೇಕು. ಬನ್ನಿ, 7 o'clock ಆಗಿದೆ ಟೈಮ್. ಈಗ 8:30ವರೆಗೂ ಚೆನ್ನಾಗಿ ವಾಕ್ ಮಾಡ್ಕೊಂಡು ಬಂದುಬಿಡ್ತೀನಿ. ವಾಕ್ ಬಂದಿದ್ದೀನಿ. ವಾಕೆಲ್ಲ ಹೋಗಿ ಬಂದು ರಾತ್ರಿ ಮಲಗಬೇಕಾದ್ರೆ 1.5 ಅಷ್ಟು ಲೋಟ ನೀರಿಟ್ಕೊಂಡು, ಇದು ಪೌಡರ್ ವೆಯ್ಟ್ ಲಾಸ್ ಪೌಡರು, ಓಂಕಾಳು, ಜೀರಾ ಮತ್ತು ಸೋಂಪು ಈಕ್ವಲ್ ಕ್ವಾಂಟಿಟಿಯಲ್ಲಿ ಹುರ್ಕೊಂಡು ಪೌಡ್ರ್ ಮಾಡಿರುವಂಥ ಒಂದು ವೆಯ್ಟ್ ಲಾಸ್ ಡ್ರಿಂಕು. 1.5 ಲೋಟ ನೀರಿಟ್ಟು 1 ಟೇಬಲ್ ಸ್ಪೂನ್ ಆ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು 1 ಲೋಟ ಕನ್ಸಿಸ್ಟೆನ್ಸಿಗೆ ಬರಬೇಕು. ಮತ್ತು 3 ಟೈಮ್ಸು ಗ್ರೀನ್ ಟೀ ಹೇಳಿದರು. ಬಟ್ ನಾನು ಗ್ರೀನ್ ಟೀ ಜಾಗದಲ್ಲಿ ವಾರ್ಮ್ ವಾಟರ್ಗೆ ಲೆಮನ್ ಹಾಕ್ಕೊಂಡು 1 ಕಪ್ಪು ಮಧ್ಯಾಹ್ನ ಬೆಳಗ್ಗೆ ಕುಡಿದಿದ್ದೆ. ಸೊ ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಶೂಟ್ ಮಾಡ್ಕೊಳ್ಳಲಿಲ್ಲ ನಾನು. ಬಟ್ ನೀವು ಗ್ರೀನ್ ಟೀನೇ ಮಾಡ್ಕೋತೀವಿ ಅಂದರೆ ಗ್ರೀನ್ ಟೀ ಮಾಡ್ಕೋಬೋದು. ಇಲ್ಲ ಗ್ರೀನ್ ಟೀ ಬದಲಾಗಿ ನೀವು ಜಸ್ಟ್ 1 ಲೋಟ 1 ಕಪ್ಪಷ್ಟು ನೀರಿಟ್ಟು ಚೆನ್ನಾಗಿ ನೀರು ಕಾಯಿಸಿ ಅದಕ್ಕೆ ನೀವು ಒಂದು ಅರ್ಧ ಲೆಮನ್ ಹಿಡ್ಕೊಂಡು ಕುಡಿದ್ರು ನಿಮ್ಗೆ ಅದು ಗ್ರೀನ್ ಟೀ ಥರನೇ ಫೀಲ್ ಕೊಡುತ್ತೆ. ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೋಬೋದು, ಇಲ್ಲ ಚಕ್ಕೆ ಅಥವಾ ಏಲಕ್ಕಿ ಏನಾದರೂ ಈ ಥರ ಇನ್ಕ್ಲೂಡ್ ಮಾಡ್ಕೊಂಡು ನೀವು ಗ್ರೀನ್ ಟೀ ಫೀಲ್ ಮಾಡ್ಕೊಂಡು ಕುಡಿಬೋದು. ಸೊ ಈಗ ವೆಯ್ಟ್ ಲಾಸ್ ಡ್ರಿಂಕ್, ಈ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಅದರ ಲಿಂಕು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬಟ್ ನಾನು ರಾತ್ರಿಗೆ ಗ್ರೀನ್ ಟೀ ಬದಲಾಗಿ ಇದೊಂದು ವೆಯ್ಟ್ ಲಾಸ್ ಎವ್ರಿ ಡೇ ತಗೊಳ್ತಾ ಇದ್ದೀನಿ. ಆ್ಯಂಡ್ ಗ್ಯಾಸ್ಟ್ರಿಕ್ ಆಗಿರ್ಬೋದು ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಈಗ ಈ ವೆಯ್ಟ್ ಲಾಸ್ ಡ್ರಿಂಕನ್ನ ತಗೊಂಡು ನನ್ನ ಇವತ್ತಿನ ಡಯಟ್ ರೂಟೀನ್ನ ಮುಗಿಸ್ತೀನಿ. ನನ್ನ ಮಗು ನನ್ನ ನಗು. ಸೊ ಈ ಡಯಟ್ ಫುಲ್ ಪ್ಲಾನ್ ಏನಂದರೆ, ಬೆಳಗ್ಗೆ 3 ವೈಟ್ ಎಗ್ಗು ಮತ್ತು 1 ಆ್ಯಪಲ್, 1 ಕಪ್ಪಷ್ಟು ಗ್ರೀನ್ ಟೀ. ಅಗೇನ್ ಏನು ಬೇರೆ ಫುಡ್ ತಗೊಳ್ಬಾರ್ದು. ಸೆಕೆಂಡ್ ಮಧ್ಯಾಹ್ನ ಬಂದು ನಾವು ಲಂಚಿಗೂ ಕೂಡ ಅಗೇನ್ 3 ಎಗ್ ತಗೋಬೇಕು, ವೈಟ್ ಎಗ್ಗು, 1 ಆ್ಯಪಲ್ಲು ಮತ್ತು ಗ್ರೀನ್ ಟೀ. ಮತ್ತು ಸಂಜೆ ಸೇಮ್ ಪ್ರಾಸೆಸ್, 3 ವೈಟ್ ಎಗ್ಗು, 1 ಆ್ಯಪಲ್ಲು, ಗ್ರೀನ್ ಟೀ. ಬೆಳಗ್ಗೆ 1 ಲೋಟ ವಾರ್ಮ್ ವಾಟರ್ಗೆ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕಿ ಲೆಮನ್ ಮತ್ತು ಜೇನುತುಪ್ಪ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಏನು ಹೊಟ್ಟೆಗೆ ತಗೊಳ್ಳದೆ ಖಾಲಿ ಹೊಟ್ಟೆಲಿ ಕುಡಿಬೇಕು. ಇದು ಫುಲ್ ಡೇ ಡಯಟ್ ನಿಮಗೆ ರೂಟೀನ್ ಇರುತ್ತೆ. ಇದನ್ನು 7 ದಿನ ಮಾಡೋದ್ರಿಂದ 8 kg ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅವರು ಪ್ರಾಕ್ಟಿಕಲ್ ಆಗಿ ಮಾಡಿ ಅದನ್ನು ನಮಗೆ ಹೇಳಿದ್ದಾರೆ. ಬಟ್ ನಾನು ನನ್ನ ವ್ಯೂವರ್ಸ್ಗೆ ನೀವು ಹೀಗೆ ಮಾಡಿ ಅಂತ ನಾನು ಹೇಳಲ್ಲ. ಯಾಕಂದರೆ ಫಸ್ಟ್ ಅದು ನಾನು ಟ್ರೈ ಮಾಡ್ತೀನಿ, ನನಗೆ ಎಷ್ಟು ಚೆನ್ನಾಗಿ ಅದು ರಿಸಲ್ಟ್ ಕೊಡುತ್ತೆ ಅಂತೇಳಿ. ನೀವು ನೋಡಿದ್ದೀರಾ ಈಗ ನನ್ನ ವೆಯ್ಟ್ 82.8 ಇದೆ. ಸೊ ಈ 7 ದಿನ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ, ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡ್ತೀನಿ. ಸೊ ಎಷ್ಟು ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಮಿಸ್ ಮಾಡದೆ ಎಕ್ಸಸೈಸ್ ಅಥವಾ ವಾಕಿಂಗ್ 2ರಲ್ಲಿ 1 ಮಾಡಲೇಬೇಕು. ವರ್ಕೌಟ್ ಇಲ್ಲ ಅಂದರೆ ನಾವು ಏನೇ ಫುಡ್ ತಿಂದರೂ ಏನೇ ಇದಾದರೂ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ. ನಾವು ಏನೇ ತಿಂದರೂ ಏನೇ ಕುಡಿದ್ರೂ ಕೂಡ ಜೊತೆಗೆ ನಮಗೆ
ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಾವು ಎಕ್ಸಸೈಸ್ ಮಾಡಬೇಕು ಆ್ಯಂಡ್ ವರ್ಕೌಟ್ ಮಾಡಬೇಕು, ಇಲ್ಲ ವಾಕ್ ಮಾಡಬೇಕು, ಏನೋ ಒಂದು ಮಾಡಬೇಕು. ನನ್ನ ರುಟೀನ್ ಇವತ್ತು ಈ ರೀತಿ ಇತ್ತು. 1 ಅವರ್ ನಾನು ವಾಕ್ ಮಾಡಿದ್ದೀನಿ, ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಕೂಡ ಸ್ವಲ್ಪ ಒಂದು 15 ಮಿನಿಟ್ಸ್, ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಜಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ ಏನು ಬೇಕೋ ಅದು ಮಾಡ್ಕೊಂಡಿದ್ದೆ. ಇದಿಷ್ಟು ನಾನು 7 ದಿನ ಫಾಲೋ ಮಾಡಿ ನೋಡ್ತೀನಿ ಎಷ್ಟು ರೆಡ್ಯೂಸ್ ಆಗುತ್ತೆ ಅಂತ. ರೆಡ್ಯೂಸ್ ಆದರೆ ಖಂಡಿತ ನಾನು 8ನೇ ದಿನಕ್ಕೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೀವು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಥವಾ ಏನೂ ತೊಂದರೆ ಆಗಲ್ಲ ಅನ್ನೋದಾದರೆ ನೀವು ಖಂಡಿತ ಯಾರು ವೆಯ್ಟ್ ಲಾಸ್ ಮಾಡ್ತೀರೋ ಅವರು ಈ ಒಂದು ಎಕ್ಸಸೈಸ್ ಅಥವಾ ಈ ಒಂದು ಡಯಟ್ ರೂಟೀನ್ನ ನೀವು ಫಾಲೋ ಮಾಡ್ಬೋದು. ಅಲ್ಲಿವರೆಗೂ ಜಸ್ಟ್ ವಿಡಿಯೋ ನೋಡ್ತಾ ಇರಿ. ಇವತ್ತು ಮಾತ್ರ ವಿಡಿಯೋ ಹಾಕ್ತಾ ಇದ್ದೀನಿ, ಇನ್ನು 7 ದಿನ ನಾನು ವಿಡಿಯೋ ಹಾಕಲ್ಲ, ಬಟ್ ಡಯಟ್ ಅದು ಕಂಟಿನ್ಯೂ ಇರುತ್ತೆ. 8ನೇ ದಿನಕ್ಕೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಎಷ್ಟು ವೆಯ್ಟ್ ರೆಡ್ಯೂಸ್ ಆಯಿತು ಅನ್ನೋದು. ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ನೋಡೋಣ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ. ಯಾಕಂದರೆ ಅವರು ಸೆಲೆಬ್ರಿಟಿ ಹೇಳಿರೋ ಪ್ರಕಾರ ಅವರಿಗೆ 8 kg 7 ದಿನದಲ್ಲಿ ಆಗಿದೆ ಅಂತ ಹೇಳಿದ್ರು. ಬಟ್ 8 kg 7 ದಿನದಲ್ಲಿ ಇಳಿಸೋದು ಇಟ್ಸ್ ನಾಟ್ ಈಸಿ, ತುಂಬ ಕಷ್ಟ. ಯಾಕಂದರೆ ಅವ್ರು ಅದಕ್ಕೆ ತಕ್ಕ ಹಾಗೆ ವರ್ಕೌಟ್ ಮಾಡಿರ್ತಾರೆ. ಫುಡ್ ಕಂಟ್ರೋಲಿಂಗ್ ಚೆನ್ನಾಗಿರಬೇಕು. ಇದಿದ್ರೆ ಮಾತ್ರ ನಾವು ಒಂದು 4-5 kg ಇಳಿಸ್ಬೋದು. ಎಲ್ಲ ತಿನ್ಕೊಂಡು ನಾವು ಡಯಟ್ ಮಾಡಿ ವೆಯ್ಟ್ ಇಳಿಸ್ತೀವಿ ಅಂದರೆ ಜಪ್ಪಯ್ಯ ಅಂದರೂ 1 kg ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಸೊ ಈ ರುಟೀನ್ 7 ದಿನ ಕಂಟಿನ್ಯೂ ಮಾಡ್ತೀನಿ. 8ನೇ ದಿನಕ್ಕೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನನಗೇನಾದರೂ ನೀವು ಕಣ್ಣಾರೆ ನೋಡಿ ನೀವು ಅದು ರಿಸಲ್ಟ್ ಓಕೆ ಅನಿಸಿದ್ರೆ ಮಾತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ. ಆವಾಗ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ನೀವು ಆ ಒಂದು ಡಯಟನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಬೆಳಗ್ಗೆಯಿಂದ ಆ್ಯಪಲ್ ತಿನ್ನೋದೇ ಬರೀ ಆ್ಯಪಲ್ಲೇ ತಿನ್ನಬೇಕಾ ಅನ್ನೋ ಡೌಟ್ಸ್ ಇರ್ಬೋದು. ಬಟ್ ಅವ್ರು ಹೇಳಿರೋದು ಆ್ಯಪಲ್ ಅಂತ. ಇಲ್ಲಿ ವೆಯ್ಟ್ ಗೇನ್ ಫ್ರೂಟು ಇರುತ್ತೆ, ವೆಯ್ಟ್ ಲಾಸ್ ಫ್ರೂಟು ಇರುತ್ತೆ. ನಾವು ಅದನ್ನು ರಿಸರ್ಚ್ ಮಾಡಬೇಕು. ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಮ್ಯಾಂಗೋ, ದ್ರಾಕ್ಷಿ ಆಗಿರ್ಬೋದು, ಸಪೋಟ ಆಗಿರ್ಬೋದು, ಅವಕಾಡೋ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಇವೆಲ್ಲ ವೆಯ್ಟ್ ಗೇನ್ ಮಾಡುವಂಥ ಫ್ರೂಟ್ಸ್ಗಳು. ಸೊ ಹಂಗಾದ್ರೆ ವೆಯ್ಟ್ ಲಾಸ್ ಮಾಡುವಂಥ ಫ್ರೂಟ್ ಯಾವುದು? ವಾಟರ್ ಮೆಲನ್ ಆ್ಯಂಡ್ ಆರೆಂಜ್ ಆ್ಯಂಡ್ ಆ್ಯಪಲ್ ಆ್ಯಂಡ್ ಪಪ್ಪಾಯ. ಈ 5 ಫ್ರೂಟ್ಗಳನ್ನು ನಾವು, ಮತ್ತು ಮರಸೇಬು ಕೂಡ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದರೆ ಒಂದೇ ಥರ ಆ್ಯಪಲ್ಲೇ ತಿನ್ನೋದು ದಿನ 7 ದಿನ ಕಂಟಿನ್ಯೂ ಆ್ಯಪಲ್ಲೇ ತಿನ್ನೋದು ನಿಜವಾಗ್ಲೂ ಬೋರ್ ಅನಿಸುತ್ತೆ. ಸೊ ಹಾಗಾಗಿ ನೀವು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಬೋದು. ಈಗ ಆ್ಯಕ್ಚುಲಿ ಮ್ಯಾಂಗೋ ತಿನ್ನಬಾರ್ದಾಗಿತ್ತು ನಾನು, ಬಟ್ ಬೆಳಗ್ಗಿಂದ ಆ್ಯಪಲ್ ತಿಂದು ನನಗೆ ಆ್ಯಪಲ್ ಸ್ವಲ್ಪ ಅಲರ್ಜಿನೇ. ಆ್ಯಪಲ್ ತಿನ್ನೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನನ್ನ ಆ್ಯಪಲ್ ಪ್ಲೇಸಲ್ಲಿ ರಿಪ್ಲೇಸ್ಮೆಂಟ್ ಸ್ವಲ್ಪ ಮ್ಯಾಂಗೋನ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಬಟ್ ಮ್ಯಾಂಗೋ ವೆಯ್ಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡಲ್ಲ. ದಯವಿಟ್ಟು ಮ್ಯಾಂಗೋನ ಅವಾಯ್ಡ್ ಮಾಡಿ. ಬಟ್ ಸೀಸನಿಂಗ್ ಇರೋದ್ರಿಂದ 1 ಪೀಸ್ 2 ಪೀಸ್ಗೆ ಏನು ತೊಂದರೆ ಇಲ್ಲ, ತಿನ್ಬೋದು. ಬಟ್ ಕಂಪ್ಲೀಟಾಗಿ ಒಂದೊಂದು ಫುಲ್ ಫ್ರೂಟ್ ತಿಂತೀವಿ ಅಂದರೆ ದಯವಿಟ್ಟು ತಿನ್ನಬೇಡಿ. ಮ್ಯಾಂಗೋ ವೆಯ್ಟ್ ಗೇನ್ ಮಾಡುವಂಥ ಫ್ರೂಟ್. ನಾನು ಈಗ ಹೇಳಿರೋ ಪ್ರಕಾರ ವೆಯ್ಟ್ ಲಾಸ್ಗೆ ಇಷ್ಟು ಫ್ರೂಟ್ಗಳನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು, ನೀವು ಅದನ್ನು ತಿನ್ಬೋದು. 1 ಟೈಮ್ ನೀವು ಆರೆಂಜ್ ತಗೊಳ್ಬೋದು, 1 ಟೈಮ್ ವಾಟರ್ ಮೆಲನ್, 1 ಟೈಮ್ ಆ್ಯಪಲ್ಲು, ಅಥವಾ ಇನ್ನೊಂದು ದಿನ ಮರಸೇಬು, ಇನ್ನೊಂದು ದಿನ ಪಪ್ಪಾಯ, ಈ ಥರದ್ದು ನೀವು ತಗೊಳ್ಬೋದು. ಆ್ಯಂಡ್ ಆದಷ್ಟು ಸೀಡ್ಸು, ಓಟ್ಸು ಇದೆಲ್ಲ ವೆಯ್ಟ್ ಲಾಸಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಎಷ್ಟು ರೆಡ್ಯೂಸ್ ಮಾಡ್ತೀನಿ ಅಂತ ಹೇಳಿ. ಅದ್ರ ತಕ್ಕಂಗೆ ವರ್ಕೌಟ್ ಮಿಸ್ ಆಗಬಾರ್ದು. ಹೀಗಿತ್ತು ಇದೇ ಈ ಒಂದು ಡಯಟ್ ರೂಟೀನ ಎವ್ರಿ ಡೇ ಫಾಲೋ ಮಾಡಿ. ನನಗೆ 3 ಎಗ್ ಹೀಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಳಗ್ಗೆ 3 ಎಗ್ ತೊಗೊಂಡಿದ್ದೆ, ಮಧ್ಯಾಹ್ನ 2 ವೈಟ್ ಎಗ್ಗು ಆ್ಯಂಡ್ ಮಧ್ಯಾಹ್ನ 2 ಹೋಲ್ ಎಗ್ ತೊಗೊಂಡಿದ್ದೆ ನಾನು. ಈಗ ರಾತ್ರಿಗೆ 2 ವೈಟ್ ಎಗ್ ತೊಗೊಂಡಿದ್ದೀನಿ. ಸೊ ಬೆಳಗ್ಗೆ 3/4 ಆ್ಯಪಲ್ ತೊಗೊಂಡಿದ್ದೆ, ಮಧ್ಯಾಹ್ನ 3/4 ಆ್ಯಪಲ್ಲು. ಇವಾಗ ಒಂದು 2-3 ಪೀಸು ಮ್ಯಾಂಗೋ ತೊಗೊಂಡೆ. ಆ್ಯಪಲ್ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಮಾಡಿದೆ. ಬಟ್ ಮ್ಯಾಂಗೋ ಬದಲಾಗಿ ಆರೆಂಜ್ ಅಥವಾ ವಾಟರ್ ಮೆಲನ್ ಅಥವಾ ಪಪ್ಪಾಯ ಅಥವಾ ಮರಸೇಬು ಇದಿಷ್ಟನ್ನು ನೀವು ತಗೊಳ್ಬೋದು, ಇಲ್ಲ ಖರ್ಜೂರ ತಗೊಳ್ಬೋದು. ಈ ಥರ ಆಪ್ಷನ್ ಇಟ್ಕೊಂಡು ಈ ಡಯಟ್ ರೂಟೀನ ಮಾಡಬೇಕು. ಬಟ್ ಸದ್ಯಕ್ಕೆ ಮಾಡಬೇಡಿ, ವೆಯ್ಟ್ ಮಾಡಿ ಒಂದು ವಾರ ಆದಮೇಲೆ ನೀವೇ ಕಣ್ಣಾರೆ ಎಷ್ಟು ರೆಡ್ಯೂಸ್ ಆಗಿದೆ ನೋಡಿಬಿಟ್ಟು ಆಮೇಲೆ ನಿಮಗೆ ಅದು ಓಕೆ ಅನಿಸಿದರೆ ಈ ಡಯಟ್ನ ಫಾಲೋ ಮಾಡ್ಬೋದು. ನನಗೆ ಎಷ್ಟದು ಹೆಲ್ದಿ ಆಗಿದೆ ಅಂತ ನಾನು ಎಲ್ಲನೂ ಶೇರ್ ಮಾಡ್ತೀನಿ. ಆವಾಗ ನೀವು ಈ ಡಯಟ್ನ ಫಾಲೋ ಮಾಡಿ. ಅಲ್ಲಿವರೆಗೂ ಜಸ್ಟ್ ವಿಡಿಯೋನ ವಾಚ್ ಮಾಡಿ ಅಷ್ಟೇ. ಇವತ್ತಿನ ವಿಡಿಯೋನ ನೋಡಿದ್ದೀರಾ, ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅಥವಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮೈ ಬೇಟ ನೋಡಿ ಹೇಗಿದೆ. ಹೇ
ಏನು ಹೇಳು, ನೀನು ಹೇಳ್ತಿಯಲ್ಲ ಸಿಲ್ವರ್ ಪ್ಲೇ ಬಟನ್ ಬಗ್ಗೆ. ಸಿಲ್ವರ್ ಯೂಟ್ಯೂಬಲ್ಲಿ ನೀನು ಹೇಳ್ತಿರ್ತೀಯಲ್ಲ ನನಗೆ ಅಮ್ಮ ಸಿಲ್ವರ್ ಪ್ಲೇ ಬಟನ್ ತಗೋ ಅಂತ. ಯಾರ ಆಸೆ ಅದು? ಅವನ ಆಸೆ. ಸೊ ಅವನಿಗೆ ತುಂಬ ಇಷ್ಟ. ನನಗೆ ಅವನೊಂದೇ ಕೇಳಿದ್ದು, ಅಮ್ಮ ಸಿಲ್ವರ್ ಪ್ಲೇ ಬಟನ್ ನೀನು ಯೂಟ್ಯೂಬಲ್ಲಿ ತಗೋಬೇಕು ಅಂತ. ಡೆಫಿನೆಟ್ ಆಗಿ 25 ಮುಗಿಯೋ ಅಷ್ಟರಲ್ಲೇ, 26 ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ನಾನು ಸಿಲ್ವರ್ ಪ್ಲೇ ಬಟನ್ ತಗೊಳ್ತೀನಿ. ಓಕೆನಾ? ನನ್ನ ಮಗನ ಮಾತು ಕೊಟ್ಟಿದ್ದೀನಿ, ಬೇಗ ಬೇಗ ಸಪೋರ್ಟ್ ಮಾಡಿ. ಸಪೋರ್ಟ್ ಹೋಗ್ಬಿಟ್ಟು ಸಿಲ್ವರ್ ಪ್ಲೇ ಬಟನ್ ನನಗೆ ಬರಲೇಬೇಕು. ನೀವು ಆ ಥರ ಸಪೋರ್ಟ್ ಮಾಡಲೇಬೇಕು. ಓಕೆನಾ? ಡನ್. ನೋಡೋಣ, ಟ್ರೈ ಮಾಡ್ತೀನಿ ನನ್ನ ಮಗನಿಗೆ ಸರ್ಪ್ರೈಸಿಂಗ್. ಅವ್ನು ನೆಕ್ಸ್ಟ್ ಬರ್ಡೇ ಅಷ್ಟರಲ್ಲಿ ನಾನು ಸಿಲ್ವರ್ ಪ್ಲೇ ಬಟನ್ನೇ ಅವ್ನ ಬರ್ಡೇ ಗಿಫ್ಟ್ ಕೊಡ್ತೀನಿ. ಓಕೆ? ಡೀಲ್? ಡೆಫಿನೆಟ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.